2105 ಸಾರಿ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಸತ್ಯವೇದವು ಮಾತನಾಡುತ್ತದೆ. 25 ವಚನಗಳಿಗೆ ಒಂದು ಸಾರಿ ಎರಡನೇ ಬರೋಣದ ಬಗ್ಗೆ ಮಾತನಾಡುತ್ತಿದೆ. ಇಂಥ ಅದ್ಭುತಗಳ ಒಂದು ವಿಷಯವೇ ಈ ಒಂದು 7ನೆಯ ಪಾಠ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕದಿಂದ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು ಬರೆದಿದ್ದಾರೆ ಮಾರ್ಕ್ ಫಿನ್ಲಿ ಅವರು. ಬನ್ನಿ 7ನೆಯ ಪಾಠವನ್ನು ವಿಸ್ತಾರವಾಗಿ ಕಲಿಯೋಣ. ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಬೋಧಕರುಗಳನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡೋಣ. ಬೋಧಕರಾದ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಎಲ್ಲೋ ಒಂದು ಕಡೆ ಈ ದಿನದ ಪಾಠ ನಮ್ಮ ಹೋಪ್ ಟಿವಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಒಂದು ಪಾಠ. ಮೋಟಿವೇಟೆಡ್ ಬೈ ಹೋಪ್ ಅಂತ, ನಿರೀಕ್ಷೆಯಿಂದ ನಾವೆಲ್ಲ ಪ್ರೇರಣೆಯನ್ನು ಹೊಂದಿದ್ದೇವೆ. ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 9ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆ ದಿನದಲ್ಲಿ ಜನರು, ಆಹಾ ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ಅಷ್ಟು ರಾಜದಾಸ್, ಬೇರೆ ಸಭೆಗಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು, ಇದು ಇಟ್ಸ್ ಅ ಜನರಲ್ ಕ್ವೆಶ್ಚನ್, ಐ ಆಮ್ ನಾಟ್ ಅಫೆಂಡಿಂಗ್ ಎನಿಬಡಿ. ಬೇರೆ ಸಭೆಗಳು ಎರಡನೇ ಬರೋಣದ ಬಗ್ಗೆ ಮಾತಾಡೋದಿಲ್ಲ, ಯಾಕೆ? ಅವ್ರು ಏನು ಕಲ್ಪನೆ ಇದೆ ಅಂತ ಹೇಳಿದ್ರೆ, ಇದೇ ಶಾಶ್ವತವಾದದ್ದು ಲೋಕ, ಈ ಭೂಮಿ ಸ್ಥಿರವಾಗಿರುತ್ತೆ, ನಾವು ಇಲ್ಲೇ ಇರಲಿಕ್ಕೆ ಹೋಗ್ತೇವೆ. ಆ ಪರಲೋಕದ ಸಂದೇಶ ಅವ್ರಿಗೆ ಅದು ಒಂದು ಉಚಿತನ ಆಗಿದೆ. ನಂಬಿಕೆ ಇಲ್ಲದವರ ಮನಸ್ಸನ್ನು ಹೇಗೆ ಸೈತಾನ ಮಂಕ್ ಮಾಡಿದ್ದಾನೆ, ಹಾಗೆ ಪರಲೋಕ ಎಂಬುದನ್ನ ಅವ್ರು ನಂಬಲ್ಲ. ನನ್ನ ಪ್ರೊಫೆಸರ್ ಒಬ್ಬರು, ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಸ್ಪೈಸರ್ ಕಾಲೇಜಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಹೇಳಿದ್ರು, I wish all pastors spoke only about second coming. We have no time for any other sermon. I hope we made it a rule that all pastors, ಎಲ್ಲಾ ಬೋಧಕರುಗಳು ಬರೀ ಎರಡನೇ ಬರೋಣದ ಬಗ್ಗೆ ಮಾತ್ರ ಮಾತಾಡಬೇಕು. There is no time. There is no time for the Lord is my shepherd, I shall not want. There is no time for Corinthians 13 chapter. There is no time for anything else because the time is very short. ತುಂಬಾ ಕಡಿಮೆ ಸಮಯ ಇದೆ. ಏನಂತೀರಾ ಪಾಸ್ಟರ್ ಪ್ರಸನ್ನ ಅವರೇ? ಇಡೀ ಸತ್ಯವೇದವನ್ನು ನಾವು ಗಮನಿಸುವಾಗ ಅದು ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಆಗಿರ್ಬೋದು, ಬಹಳ ಕೇಂದ್ರೀಕೃತವಾದಂಥ ಒಂದು ವಿಷಯ ಯಾವುದಂದರೆ ಕ್ರಿಸ್ತನ ಎರಡನೇ ಬರೋಣ. ಒಬ್ಬರು ಹೇಳ್ತಾರೆ, ಸತ್ಯವೇದದ ಇಡೀ ಆಳಿಯಲ್ಲಿ ಒಂದು ಚಿನ್ನದ ದಾರ ಜೋಡಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ. ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ಸತ್ಯವೇದದಲ್ಲಿ 1845 ಕಡೆ ಕ್ರಿಸ್ತನ ಬರೋಣದ ಬಗ್ಗೆ ಬರೆದಿದೆ. 1845 ಸರಿ ಕ್ರಿಸ್ತನ ಬರೋಣದ ಬಗ್ಗೆ ಬರೆದಿದೆ. Then why are you not preaching in your churches? ಮತ್ತು ಹೊಸ ಒಡಂಬಡಿಕೆಯಲ್ಲಿ 260 ಅಧ್ಯಾಯಗಳು ಕ್ರಿಸ್ತನ ಎರಡನೇ ಬಗ್ಗೆ ಇದೆ. 300 ಸಾರಿ ಕ್ರಿಸ್ತನು ಬರ್ತಾನೆ ಎಂಬುದಾಗಿ ತಿಳಿಸ್ತದೆ. ಪ್ರತಿ 27 ಪುಸ್ತಕದಲ್ಲಿ ಇದೆಯಲ್ಲ, ಅಲ್ಲಿ ಗಮನಿಸುವಾಗ ಪ್ರತಿ 25 ವಚನಗಳಿಗೆ ಒಂದು ವಚನ ಕ್ರಿಸ್ತನ ಎರಡನೇ ಬಗ್ಗೆ ಇದೆ. ಅಂಡ್ ಪೀಪಲ್ ಸೇ ಸೆಕೆಂಡ್ ಕಮಿಂಗ್ ಇಸ್ ಅನ್ ಅಡ್ವೆಂಟಿಸ್ಟ್ ಟ್ರೂತ್. ಕೆಲವರು ಹೇಳ್ತಾ ಇದ್ದಾರೆ ಈ ಎರಡನೇ ಬರೋಣ ಬರೀ ನಮ್ಮ ಸಭೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂದೇಶ ಅಂತ. ಆದರೆ ಸತ್ಯವೇದದಲ್ಲಿ ಎಲ್ಲ 25 ವಚನಗಳಿಗೆ ಒಂದು ಸಾರಿ ಎರಡನೇ ಬರೋಣದ ಬಗ್ಗೆ ಬರೆಯಲ್ಪಟ್ಟಿದೆ. 2000 ಮೇಲೆ ಸಂಖ್ಯೆಯಲ್ಲಿ ಎರಡನೇ ಬರೋಣದ ಬಗ್ಗೆ ಬರೆದಿದೆ. ವಾಟ್ ಮೋರ್ ಶುಡ್ ಐ ಸೇ? ಆಗಿರುವಲ್ಲಿ ಕ್ರಿಸ್ತನ ಎರಡನೇ ಬರೋಣ ಅತಿ ಪ್ರಾಮುಖ್ಯವಾದದ್ದು. ನಾವು ಈ ಸುಧಾರಣೆ ಆಯ್ತಲ್ಲ, ಈ ಸುಧಾರಣೆ ಆದ ಮೇಲೆ ಯುರೋಪ್ ದೇಶದಲ್ಲಿ ಸ್ವಲ್ಪ ಕುಸಿತ ಕಂಡಿತು. ಆ ಕುಸಿತವು ಕಂಡಾಗ ವಿಭಾಗಗಳಾದವು, ಅನೇಕ ದೇವರ ವಾಕ್ಯಕ್ಕೆ ಅಡ್ಡಿಯಾಯಿತು, ಕಲಹಗಳು ಪ್ರಾರಂಭವಾಯಿತು.
ದಂಗೆ ಏಳಲ್ಪಡ್ತು. ಇದರ ಮಧ್ಯದಲ್ಲಿ ಇನ್ನೊಂದು ದೇಶ, ಯುರೋಪ್ ದೇಶವನ್ನು ಬಿಟ್ಟು ಅಮೇರಿಕ ದೇಶವು ಈ ಸುವಾರ್ತೆಯನ್ನು ಸ್ವೀಕಾರ ಮಾಡಿತು. ಸ್ವೀಕಾರ ಮಾಡೋದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ದೊಡ್ಡ ತತ್ವಜ್ಞಾನಿಗಳು, ಸಾಧಾರಣವಾದ ವ್ಯಕ್ತಿಗಳು ಕ್ರಿಸ್ತನ ಎರಡನೇ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವುಗಳಲ್ಲಿ ಒಬ್ಬ ವ್ಯಕ್ತಿ, ಈತನು ಒಬ್ಬ ಬ್ಯಾಪ್ಟಿಸ್ಟ್ ಸಭೆಯ ಒಬ್ಬ ಫಾರ್ಮರ್, ರೈತನಾಗಿದ್ದ, ಬಹಳ ಪ್ರಾಮಾಣಿಕವಾದಂಥ ವ್ಯಕ್ತಿ, ದೇವರ ವಾಕ್ಯದ ಮೇಲೆ ಹೆಚ್ಚು ಆಸಕ್ತಿಯನ್ನು ಇಟ್ಟಿರ್ತವೆ. ಲೇ ಮೆಂಬರ್ ಅಂತ ಹೇಳ್ತಾರೆ. ಲೇ ಮೆಂಬರ್ ಎಂಬುದಾಗಿ ವಿಲಿಯಂ ಮಿಲ್ಲರ್ ಇವರೇನು ಮಾಡ್ತಾರೆ ಅಂದರೆ, ದೇವರ ವಾಕ್ಯವನ್ನು ಓದಿ ಓದಿ ತಿಳಿದುಕೊಂಡು ಕ್ರಿಸ್ತನ ಎರಡನೇ ಬರೋದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ದಿನಾಂಕವನ್ನು ಸಹ ಹೇಳ್ತಾರೆ. ಇಂತಹ ದಿನ ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ ಎಲ್ಲ ವಚನಗಳನ್ನು ಹುಡುಕಿ ಓದಿ ಅವರು ಕಂಡುಹಿಡಿಯುತ್ತಾರೆ. ಮೈಂಡ್ ಯು, he was not an Adventist when this was happening. ಮುಂದುವರಿಸಿ. ಎರಡನೇ ಬರುಣವನ್ನು ಅವ್ರು ಎಷ್ಟು ಮಟ್ಟಿಗೆ ನಂಬಿಕೊಂಡ್ರು ಎಂಬುದಾಗಿ ಹೇಳುವಾಗ ಗಂಭೀರವಾಗಿ ಅದರ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನಾ ವಿಷಯಗಳನ್ನು ಸಂಗ್ರಹಣೆ ಮಾಡಿದ್ರು. ಇವರ ಜೊತೆಯಲ್ಲಿ ಜಾನ್ ವೈಕ್ಲಿಫ್ ಎಂಬತಕ್ಕಂಥವರ ಒಂದು ಬರವಣಿಗೆಯನ್ನು, ಕ್ಯಾಲ್ವಿನ್ ಎಂಬತಕ್ಕಂಥವರನ್ನು, ಇವರೆಲ್ಲ ಸುಧಾರಕರು ಸಹ ಏನನ್ನ ಬರೆದಿದ್ದಾರೆ ಇವರ ಬಗ್ಗೆ ಎಂಬುದಾಗಿ ಸಂಗ್ರಹಣ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಫಸ್ಟ್ ರಾಜದಾಸ್, ನಿಮ್ಮ ಅನುಭವದಲ್ಲಿ ಈ ಎರಡನೇ ಬರೋಣದ ಬಗ್ಗೆ, ಈ ಒಂದು ನ್ಯೂ ಸೆಂಟರ್ ಅಂತ ಇಟ್ಕೊಳ್ಳೋಣ, ಒಂದು ಹೊಸ ಜಾಗದಲ್ಲಿ ಹೋಗಿ ನೀವು ಒಂದು ಸುವಾರ್ತಾ ಸೇವೆಯನ್ನು ಮಾಡಿ, ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ, ಬೋಧಕರಾಗಿ ಕೆಲಸ ಮಾಡಿದ್ದೀರಾ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ. ಒಂದು ನ್ಯೂ ಸೆಂಟರ್ಗೆ ಹೋಗಿ ಎರಡನೇ ಬರೋಣದ ಬಗ್ಗೆ ನಾವು ಮಾತಾಡುವಾಗ ಒಂದು ಹೊಸ ಬೇರೆ ಸಭೆಗಳಲ್ಲಿ ಜನರು ಈ ಎರಡನೇ ಬರೋಣದ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಯಾಕೆ? ಅವ್ರಿಗೆ ಈ ಒಂದು ಅಂಶ ಪ್ರಥಮ ಬಾರಿ ಕೇಳ್ದಂಗೆ ಅನಿಸುತ್ತೆ. ಸತತವಾಗಿ ಅದನ್ನೇ ಕೇಳ್ತಾ ಇದ್ರೆ ಅವ್ರಿಗೆ ಇದರದ್ದು ಪ್ರಾಮುಖ್ಯತೆ, ಅದರ ಶ್ರೇಷ್ಠತೆ ಗೊತ್ತಾಗತ್ತೆ. ಈ ಸ್ವಾಮಿ ಎರಡನೇ ಸರಿ ಬರ್ತಂತ ಕೇಳೇ ಇಲ್ಲ, ಈಗ ಹೊಸದಾಗಿ ಹೇಳಿದ್ರೆ ಏನೋ ಇವರು ಹೊಸದು ಹೇಳ್ತಾ ಇದ್ದಾರೆ, ನಮ್ಮ ಬೋಧಕರು ಯಾಕೆ ಹೇಳಲಿಲ್ಲ ಎಂಬ ಸಂದೇಹ ಅವ್ರಲ್ಲಿ ಹುಟ್ಟುತ್ತಾ ಇದೆ. ನೀವು ಫಸ್ಟ್ ಮತ್ತು ನೀವು ಕೂಡ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ತುಂಬ ಇಂಟೀರಿಯರ್ ಪಾರ್ಟ್ಗಳಲ್ಲೂ ಅಲ್ಲೆಲ್ಲ ಹೋಗಿ ಎರಡನೇ ಬರೋಣದ ಬಗ್ಗೆ ಹೇಳಿದಾಗ ಅವರ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ? ಪ್ರತಿಕ್ರಿಯೆ ಅವರಿಗೆ ಇದು ಯಾವುದೋ ಹೊಸದಾದಂತಹ ಬೋಧನೆ ಎಂಬುದಾಗಿ ಅವರು ಪ್ರತಿಕ್ರಿಯೆ ತೋರಿಸ್ತಾರೆ. 2000ಕ್ಕಿಂತ ಹೆಚ್ಚಿನ ಸರಿ ಬರೆದಿದೆ. ತುಂಬಾ ದುಃಖಕರ. ಅದು ಅಲ್ಲದೆ ಅವರು ಸುಮಾರು ವರ್ಷಗಳಿಂದ ಕ್ರೈಸ್ತರಾಗಿರುವವರೇ, ಅವರು ಹೊಸಬರೇನಲ್ಲ. ಆದರೂ ಸರಿ ಅವರ ಬೋಧಕರು ಬಹುಶಃ ಅದನ್ನು ಸರಿಯಾಗಿ ಬೋಧಿಸಲಿಲ್ಲ ಎಂಬಂತ ಸಂಶಯ ನನಗೆ. ಮುಂದುವರಿಸಿ. ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಕ್ರಿಸ್ತನ ಎರಡನೇ ಬರೋಣವನ್ನು ವಿಲಿಯಂ ಮಿಲ್ಲರ್ ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಜನರಲ್ಲಿ ಒಂದು ಹೊಸ ನಿರೀಕ್ಷೆ ಹುಟ್ಟಿತು. ಅವ್ರು ಏನು ಅಂದ್ಕೊಂಡ್ರು ಅಂದರೆ, ಕ್ರಿಸ್ತನು ಬಂದ ಮೇಲೆ ಈ ಕಾಯಿಲೆ, ಈ ಕಷ್ಟ, ಈ ನೋವು, ಈ ಸಂಕಟ, ಈ ದುಃಖ, ಈ ಕಲಹ ಎಲ್ಲವೂ ಮಾಯವಾಗ್ತದೆ, ನಮಗೆ ಹೊಸ ಲೋಕ ಸಿಗ್ತದೆ. ಒಂದು ನಿರೀಕ್ಷೆ, ಒಂದು ಭರವಸೆ. ಇವತ್ತು ನಾವು ಈ ಕ್ರಿಸ್ತನ ಬರೋಣವನ್ನು ನಾವು ಯಾಕೆ ಸಾರಬೇಕು ಅಂದರೆ, ಜನಗಳಿಗೆ ಹೇಳ್ತಾ ಇರಬೇಕು, ಇಲ್ಲಿರ್ತಕ್ಕಂಥ ನೋವುಗಳು ಶಾಶ್ವತವಲ್ಲ, ನಿಮಗೆ ಪರಲೋಕದಲ್ಲಿ ಶಾಶ್ವತವಾದಂಥ ಸಂತೋಷ ಸಿಗ್ತದೆ. ಅದಕ್ಕೋಸ್ಕರ ಅದನ್ನು ನಿಮ್ಮ ನಿರೀಕ್ಷೆನೇ ಇಟ್ಕೊಳ್ಳಿ. ಆ ಪರಲೋಕವೇ ನಿಮ್ಮ ದೇಶ ಆಗಿರಬೇಕು, ಕ್ರಿಸ್ತನ ಎರಡನೇ ಬರೋಣವೇ ನಿಮ್ಮ ಗುರಿಯಾಗಿರ್ಬೇಕು ಎಂಬುದಾಗಿ ನೀವು ಪ್ರಚಾರ ಮಾಡಬೇಕು. ಆಗ ಜನಗಳ ಕಣ್ಣು ತೆರೆಯಲ್ಪಡ್ತದೆ. ಬರುವನು ಬರುವನು ಯೇಸು ಬರುವನು. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಕಾರ್ಯಕ್ರಮದ ತಿರುಳು, ಯೇಸು ಸ್ವಾಮಿ ಬರುತ್ತಿದ್ದಾನೆ. ನೀವು ನಂಬ್ತೀರಾ ಇಲ್ವೋ, ಅದನ್ನು ನೀವು ಪಾಲನೆ ಮಾಡ್ತಿರೋ ಇಲ್ವೋ, ಸತ್ಯವೇದದಲ್ಲಿ 2000ಕ್ಕಿಂತ ಹೆಚ್ಚಿನ ಬಾರಿ ಯೇಸು ಸ್ವಾಮಿ ಬರುತ್ತಿದ್ದಾನೆ ಅಂತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಸತ್ಯವೇದವನ್ನು ನೀವು ನಂಬ್ತೀರಾ, ಆದರೆ ಸತ್ಯವೇದದಲ್ಲಿ ಸತ್ಯವೇದದ ಆ ಒಂದು ರಕ್ಷಕನು ಬರುತ್ತಿದ್ದಾನೆ ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಿಲ್ಲ. ಆದರೆ ಮುಂದೆ ಹೋಗೋಣ. ಸಮಯ ಹೇಳಿ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ರಕ್ಷಕನಾಗಿ ಬಂದಾಗ ಜನ ನಿರೀಕ್ಷಿಸೇ ಇರಲಿಲ್ಲ ಲೋಕರಕ್ಷಕ ಹುಟ್ಟಿದಾನಂತೇಳಿ. ಯಾಕಂದರೆ ಪೂರ್ವ ದೇಶಗಳಿಂದ ಜೋಯಿಸರು ಹೋಗ್ತಾರೆ, ಅಲ್ಲೋಗಿ ಕೇಳ್ತಾರೆ, ಇಲ್ಲಿ ಯಹೂದ್ಯರ ಅರಸನು ಹುಟ್ಟಿದ ಅಂತ ಹೇಳಿದ್ರೆ ಯಾರಪ್ಪ ಅರಸ, ಇಲ್ಲಿ ಯಾರು ಹುಟ್ಟಿದಾರೆ ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಶಾಸ್ತ್ರ ಓದಿದಾಗ ಮಾತ್ರ ಗೊತ್ತಾಯಿತು ಅಲ್ಲಿ ಬೆತ್ಲೆಹೇಮಲ್ಲಿ ಆ ರಕ್ಷಕ ಹುಡ್ತಾನೆ ಎಂಬುದಾಗಿ ಬರ್ದಿತ್ತು.
ಅವ್ರು ನಿರೀಕ್ಷಿಸಿರಲಿಲ್ಲ. ಸ್ವಾಮಿ ಎಲ್ಲಿ ಹುಡ್ದ ಅಂತ ಹೇಳಿದ್ರೆ ಗೋದ್ಲೆಯಲ್ಲಿ ಹುಡ್ದ. ಗೋದ್ಲೆಯಲ್ಲಿ ಹುಡ್ದದಕ್ಕೆ ಅವ್ರು ತಿಳ್ಕೊಂಡ್ರು ಇವನು ಸಾಧಾರಣ ವ್ಯಕ್ತಿ ಅಂತೇಳಿ. ಅದಕ್ಕೇ ಶಾಸ್ತ್ರದಲ್ಲಿ ಹೇಳ್ತದೆ ಓಂ ಶ್ರೀ ದರಿದ್ರಾಯ ನಮಃ ಅಂತ ಹೇಳ್ತಾರೆ. ಆತನ ದರಿದ್ರನಾಗಿ ಹುಟ್ಟಿದ್ನಲ್ಲ, ಅದರಿಂದ ಅವನು ಅರಸನಾಗ್ಲಿಕ್ಕೆ ಸಾಧ್ಯ ಹೇಗೆ ಅಂತೇಳಿ ತಿಳ್ಕೊಂಡಿದ್ರು 2000 ವರ್ಷಗಳ ಹಿಂದೆ. ಅದು ಪರಿಸ್ಥಿತಿ ಇತ್ತು, ನಿರೀಕ್ಷಿಸೇ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಶಿಷ್ಯರ ತಾಯಂದಿರು ಕೂಡ ನನ್ನ ಮಕ್ಕಳಿಗೆ ಈ ಕಡೆ ಒಂದು ಸೀಟು ಆ ಕಡೆ ಒಂದು ಸೀಟ್ ಕೊಡಿ ದೇವರೇ ಅಂತ ಕೇಳು. ಅವ್ರದ್ದು ಅರ್ಥನೇ ಬೇರೆ ಆಗಿತ್ತು. ಅವ್ರು ತಿಳ್ಕೊಂಡಿದ್ರು ಇದನ್ನು ಅರಸ ಆದಮೇಲೆ ಈ ರಾಜ್ಯ ಸ್ಥಾಪಿಸ್ತಾನೆ, ರೋಮ್ ರಾಜ್ಯವನ್ನು ಅಂತ್ಯಗೊಳಿಸ್ತಾನೆ, ಆಗ ಆತನ ರಾಜ್ಯದಲ್ಲಿ ನನ್ನ ಮಕ್ಕಳು ಗೃಹ ಮಂತ್ರಿ ಅಥವಾ ಆರ್ಥಿಕ ಮಂತ್ರಿ, ಡಿಫೆನ್ಸ್ ಮಿನಿಸ್ಟರ್ ಈ ರೀತಿ ಆಗ್ತವೆ ಅಂತ ತಿಳ್ಕೊಂಡಿದ್ರು. ಆದರೆ ಅದು ತಪ್ಪು ಕಲ್ಪನೆ ಆಗಿತ್ತು. ಸ್ವಾಮಿ ಬರ್ತಕ್ಕಂಥದ್ದು ಈ ಲೋಕದಲ್ಲಿ ರಾಜ್ಯ ಸ್ಥಾಪಿಸ್ಲಿಕ್ಕಲ್ಲ, ಅದು ಪರಲೋಕದ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೆ ಆತನು ಮಾರ್ಗವನ್ನು ತೋರ್ಸಕ್ಕೆ ಬಂದ. ಆದರೆ ಈಗ 2ನೇ ಸಾರಿ ಸ್ವಾಮಿ ಬರ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾನೆ. ಅದು ದೊಡ್ಡ ವಾಗ್ದಾನ. ಯೋಹಾನ 14ನೇ ಅಧ್ಯಾಯ 1:7 ನಿಮ್ಮ ಹೃದಯ ಏನಾಗದೇ ಇರಲಿ, ಕಳವಳಗೊಳ್ಳದೇ ಇರಲಿ, ದೇವ್ರ ನಂಬ್ರಿ, ನನ್ನ ನಂಬ್ರಿ, ನಾನು ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡ್ತೇನೆ, ಮಾಡಿದ್ಮೇಲೆ ಮತ್ತೆ ಬರ್ತೇನೆ ಅಂತ ಹೇಳಿದ್ದಾನೆ. ಇವತ್ತು ಸ್ವಾಮಿ ಮತ್ತೆ ಬರ್ತಾನೆ ಅಂತ ಹೇಳಿ ಹೋಗಿದ್ದಾನೆ. ಆದರೆ ಇವತ್ತು ಎಷ್ಟು ಜನ ನಾವು ಸಿದ್ಧವಾಗಿದ್ದೇವೆ? ಬಿಡಾರಗಳನ್ನು ಸಿದ್ಧ ಮಾಡುತ್ತಿದ್ದೇನೆ, ಯೇಸು ಸ್ವಾಮಿ ಹೋಗ್ತಾರೆ, ಆ ಪಾಯಿಂಟ್ವರೆಗೂ ನಂಬ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಬೇರೆ ಸಭೆಗಳಲ್ಲಿ ದೇವರು ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ ಎಂಬತಕ್ಕಂಥ ಸಂದೇಶವನ್ನ ಕೊಡ್ತಾರೆ. ಬಟ್ ಎಲ್ಲೋ ಆ ಲಾಸ್ಟ್ ಸೆಂಟೆನ್ಸ್ ನಾನು ಈಗ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಎಂಫಸೈಸ್ ಮಾಡಲ್ಲ. ಏನಂತೀರಾ ಫಸ್ಟ್ ಪ್ರಶ್ನೆ? ಖಂಡಿತವಾಗಿಯೂ. ಅದಕ್ಕೋಸ್ಕರ ಒಬ್ಬರು ಲೂಥರ್ ವಾರನ್ ಎಂಬುದಾಗಿ ಒಬ್ಬರು ಹೇಳ್ತಾರೆ, ದ ಓನ್ಲಿ ವೇ ಟು ಬಿ ರೆಡಿ ಫಾರ್ ದ ಕಮಿಂಗ್ ಈಸ್ ಟು ಗೆಟ್ ರೆಡಿ ಅಂಡ್ ಸ್ಟೇ ರೆಡಿ. ಮುಂದುವರಿಸಿ ಫಸ್ಟ್ ರಾಜದಾಸ್. ನಾವು ಸಿದ್ಧರಾಗಿರ್ಬೇಕಾಗತ್ತೆ. ಹೇಗೆ ಸಿದ್ಧರಾಗಿರ್ಬೇಕಂದ್ರೆ ಭಾಳ ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ. ಕಳ್ಳ ಬರೋ ರೀತಿ, ಕಳ್ಳ ಬರೋ ನಮ್ಗೆ ಗೊತ್ತಿರಲ್ಲ. ಕಳ್ಳ ಬರ್ತಾನೆ ಗೊತ್ತಾದ್ರೆ ನಾವೇನಾಗಿರ್ತೀವಿ, ಸಜ್ಜಾಗಿರ್ತೀವಿ, ಸಿದ್ಧವಾಗಿರ್ತೀವಿ ಆತನ ಎದುರಿಸಲಿಕ್ಕೆ. ಅಂದರೆ ಅನಿರೀಕ್ಷಿತವಾದ ಸಮಯದಲ್ಲಿ ಸ್ವಾಮಿ ಬರ್ತಾ ಇದ್ದಾನಂತೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಗ ನಮ್ಮ ಗೆಸ್ಟ್ಗಳ ಮನೇಲಿ ಇರ್ತೀವಿ, ನಾವು ಸಡನ್ನಾಗಿ ಗೆಸ್ಟ್ಗಳು ಬಂದುಬಿಡ್ತಾರೆ, ನಾವು ಸಿದ್ಧತೆ ಇರಲ್ಲ. ಅದೇ ರೀತಿ ಸ್ವಾಮಿ ನಾವು ನೆನೆಸಿದ ಗಳಿಗೆಯಲ್ಲಿ ಬರ್ತಾನೆ ಅಂತ ಸ್ವಾಮಿ ಹೇಳ್ದಾನೆ. ಅದರ ನಮ್ಮ ಸ್ಥಿತಿ ಹೇಗಿರ್ಬೇಕಂದ್ರೆ ಸದಾ ಸಿದ್ಧವಾಗಿರ್ಬೇಕಂತೆ. ಆತನ ಬರೋ ಸಮಯ ಯಾವುದು ಗೊತ್ತಿಲ್ಲ, ಆದರೆ ಬರೋ ವಿಧಾನ ಗೊತ್ತಿದೆ ನಮಗೆ. ದ ಮ್ಯಾನರ್ ಆಫ್ ಇಸ್ ಕಮಿಂಗ್. ಆತನು ಎಲ್ಲರ ಕಣ್ಣು ಕಾಣ್ತದಂತೆ, ಎಲ್ಲರ ಕಿವಿ ಕೇಳುತ್ತಂತೆ, ಮಹಿಮಾಸ್ಪದವಾಗಿ ಬರ್ತಾನಂತೆ. ಆತನು ಮೊದಲನೇ ಸರಿ ಬಂದಾಗ ಆತನು ಯಾರ ಕಣ್ಗೂ ಕಾಣದಿದ್ದಾಗ ಬಂದ, ಭಾಳ ಸರಳ ರೀತಿಯಲ್ಲಿ ಬಂದ. ಆದರೆ ಈ ಸರಿ ಅಮೋಘವಾಗಿ ಬರ್ತಾನಂತೆ. ಒಂದು ಸಣ್ಣ ಗುಂಪು ಕ್ರೈಸ್ತಿಯ ಲೋಕದಲ್ಲಿ ಸೀಕ್ರೆಟ್ ರ್ಯಾಪ್ಚರ್ ಬಗ್ಗೆ ಒಂದು ನಂಬಿಕೆ ನೆಟ್ಟಿದೆ. ಅವ್ರು ಯಾರಿಗೂ ಗೊತ್ತಾಗದೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಸೀಕ್ರೆಟ್ ರ್ಯಾಪ್ಚರ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಆ ಒಂದು ಗುಂಪು ಕೂಡ ಇದೆ. ಸೀಕ್ರೆಟ್ ರ್ಯಾಪ್ಚರ್ ಅಂದರೆ ರಹಸ್ಯವಾಗಿ ಎತ್ತಲ್ಪಡ್ತೀವಿ ಅಂತ ಹೇಳಿ. ಅಲ್ಲಿ ನಾನು ಬೀದರಲ್ಲಿ ಸೇವೆ ಮಾಡುವಾಗ ಒಬ್ಬರು ಡಾಕ್ಟರ್ ಸ್ಯಾಲನ್ಸ್ ಅಂದಿದ್ರು. ಅವರು ಕಣ್ಣು ನೇತ್ರ ಸಣ್ಣ ಆಸ್ಪತ್ರೆ ಇಟ್ಕೊಂಡಿದ್ರು. ಅವರು ಹೇಳ್ತಾ ಇದ್ರು, ಪಾಸ್ಟರ್ ಐ ಹ್ಯಾವ್ ನೋ ಗ್ರೇವ್ ಪ್ರಾಬ್ಲಮ್, ಐ ವಿಲ್ ಬಿ ರ್ಯಾಪ್ಚರ್ಡ್ ಅಂತ ಹೇಳ್ತಾ ಇದ್ರು. ನಾನಂದೆ ಅವನಿಗೆ ಕೆಟ್ಟಿದೆ. ಯಾಕಂದರೆ ಆ ಅಡ್ವೆಂಟಿಸ್ಟ್ ಚರ್ಚಲ್ಲಿ ದೀಕ್ಷೆ ತಗೊಂಡು ಈಗ ಸೀಕ್ರೆಟ್ ರ್ಯಾಪ್ಚರ್ ರಹಸ್ಯವಾಗಿ ಎತ್ತಲ್ಪಡ್ತೀನಿ ಅಂತ ಹೇಳಿದ್ಮೇಲೆ ಇದನ್ನು ತಪ್ಪೋಗಿದ್ದಾನೆ ಅಂತೇಳಿ ತಿಳ್ಕೊಂಡಿದ್ದೆ. ಒಂದಿನ ಸೆಮಿನಾರಲ್ಲಿ ನಾನು ಪಾಠ ಮಾಡುವಾಗ ವಿಷಯ ಗೊತ್ತಾಯಿತು, ಡಾಕ್ಟರ್ ಸ್ಯಾಲೆನ್ಸ್ ತೀರೋದ್ರು ಅಂತೇಳಿ. ನಾನು ತಕ್ಷಣ ನನ್ನ ಕ್ಲಾಸ್ನ ಮುಗಿಸಿ ಅಲ್ಲಿ ಹೋದ ದಿನಕ್ಕೆ ಅಂದರೆ ಆತನ ಸಮಾಧಿ ಸಿದ್ಧ ಮಾಡ್ತಾಯಿದ್ರು, ಅವನ ಶವವನ್ನು ಪೆಟ್ಟಿಗೆಯಲ್ಲಿಟ್ಟಿದ್ರು. ಅವನು ರ್ಯಾಪ್ಚರ್ ಆಗಿರಲಿಲ್ಲ. ಎಷ್ಟು ಸುಳ್ಳಾಗಿ ಜನ ಬೋಧನೆ ಮಾಡಿ ಆ ಸುಳ್ಳನ್ನು ನಂಬ್ತಾರೆ ನೋಡಿ. ಇದು ಮೋಸಕರವಾದಂಥ ಬೋಧನೆ. ಸ್ವಾಮಿ ಬರೋದು ರಹಸ್ಯವಾಗೆಲ್ಲ, ಎಲ್ಲರ ಕಣ್ಣು ಕಾಣುತ್ತಂತೆ, ಎಲ್ಲರ ಕಿವಿ ಕೇಳುತ್ತೆ. ಆಕಾಶದಲ್ಲಿ ಹೇಗೆ ಮಿಂಚು ಹೊಳಿತದೆ ಪೂರ್ವದಿಂದ ಪಶ್ಚಿಮಕ್ಕೆ ಕಾಣುತ್ತಲ್ಲ, ಹಾಗೆಯೇ ಸ್ವಾಮಿ ನನ್ನ ಆಗಮನ ಇರ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದರಿಂದ ನಾವು ಆತನ ಆಗಮನಕ್ಕಾಗಿ ನಿರೀಕ್ಷಿಸ್ತಾ ಇರೋಣ. ನಿರೀಕ್ಷೆ ಕಳ್ಕೊಳ್ಬಾರ್ದು, ಸಂದೇಹ ಪಡಬಾರ್ದು. ನಾವು ಸಂತೋಷವಾಗಿ ಆತನ ಎದುರುಗೊಳ್ಳೋಣ. ಅದಕ್ಕೇ ನಮ್ಮ ಹೆಸರು 7th Day ಅಡ್ವೆಂಟಿಸ್ಟ್ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ 2ನೇ ಆಗಮನಕ್ಕಾಗಿ ಎದುರುಗೊಂಡಂಥ ಜನಾಂಗ, ಸಿದ್ಧರಾಗಿರ್ತಕ್ಕಂಥ ಜನಾಂಗ. ನಾವು ಸಿದ್ಧರಾಗದೆ ಇತರನ್ನು ಸಿದ್ಧಪಡಿಸಬೇಕಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ವಿಲಿಯಂ ಮಿಲ್ಲರ್ ಆ್ಯಂಡ್ ದ ಬೈಬಲ್ ಹೇಳಿ ಪಾಸ್ಟರ್. ವಿಲಿಯಂ ಮಿಲ್ಲರ್ ಅವರು ಯೇಸು ಸ್ವಾಮಿ ಯಾವ ರೀತಿ ಬರ್ತಾರೆ ಎಂಬುದನ್ನು ಅರಿತಂತಹ ವ್ಯಕ್ತಿ. ಆತನು ಸತ್ಯವೇದವನ್ನು ಆಳವಾಗಿ ಅಧ್ಯಯನ ಮಾಡಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳುತ್ತೆ. ಯೆಶಾಯನ ಪುಸ್ತಕ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ, ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ, ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ,
ಪ್ರಕಟಿಸುತ್ತಾನಲ್ಲ ಎಂಬುದಾಗಿ. ಅಂದರೆ ನಾವು ನೋಡುವಾಗ ಸತ್ಯವೇದದ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆ ವಿಷಯದ ಕುರಿತಾಗಿ ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ಬರೆಯಲ್ಪಟ್ಟಿರುವಂತಹ ವಚನಗಳನ್ನು ತೆಗೆದುಕೊಳ್ಳಬೇಕು. ಆ ರೀತಿ ಈ ವಿಲಿಯಂ ಮಿಲ್ಲರ್ ಅವರು ಮಾಡ್ತಾರೆ. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಬೇರನೇ ಬರೋಣದ ಕುರಿತಾಗಿ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಎಲ್ಲವನ್ನೂ ಕೂಡ ಶೇಖರಣೆ ಮಾಡಿ ಆತನು ಯೇಸು ಸ್ವಾಮಿ ಯಾವ ರೀತಿ ಬರ್ತಾನೆ ಎಂಬುದನ್ನು ಆತನು ಸಂಪೂರ್ಣವಾಗಿ ಅರಿತಾನೆ. ಆತನು ಬರುವಾಗ ಪ್ರತಿಯೊಂದು ಕಿವಿಯೂ ಕೂಡ ಕೇಳುತ್ತೆ, ಪ್ರತಿ ನೇತ್ರವೂ ಕೂಡ ಆತನನ್ನು ಕಾಣ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಇಟ್ ಈಸ್ ಗೋನ್ ಟು ಬಿ ಎ ಬಿಗ್ ಇವೆಂಟ್. ಅದು ಯಾವುದೇ ಕಾರಣಕ್ಕೂ ಕೂಡ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವಂತಹ ಘಟನೆ ಅಲ್ಲ, ಇದು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಕ್ರಿಸ್ತನನ್ನು ಕಾಣುವಂತಹ ಒಂದು ಘಟನೆ ಎಂಬುದನ್ನು ಎಲ್ಲ ಕಣ್ಣುಗಳು, ಪ್ರತಿ ನೇತ್ರವೂ ಕೂಡ ಆತನನ್ನು ಕಾಣುತ್ತೆ ಎಂಬುದಾಗಿ ಪ್ರಕಟಣೆ ಪುಸ್ತಕ ನಮ್ಗೆ ಹೇಳುತ್ತೆ. ಸೊ ಈತನು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವನ್ನು ಈ ರೀತಿ ನಾವು ಧ್ಯಾನ ಮಾಡಬೇಕು. ನಾವೇನು ಮಾಡ್ತೇವಪ್ಪ ಅಂತಂದರೆ ಈ ಸತ್ಯವೇದವನ್ನು ಹಿಂಗೆ ತೆಗೆದು ಯಾವುದೋ ಒಂದು ವಚನ ಬಂತು, ಈ ವಚನವನ್ನು ನಾನು ಓದ್ತೇನೆ, ಇದು ಸರಿ ಇಲ್ಲ, ನಾನು ಇನ್ನೊಂದು ವಾಕ್ಯವನ್ನು ಓದ್ತೇನೆ, ಇದು ಕೂಡ ಸರಿ ಇಲ್ಲ, ಇನ್ನೊಂದು ವಾಕ್ಯವನ್ನು ಓದ್ತೇನೆ ಎಂಬುದಾಗಿ ಬೆಳಿಗ್ಗೆ ಮುಂಜಾನೆ ಕೆಲವರು ಓದೋದನ್ನು ನಾನು ಕಂಡಿದ್ದೇನೆ. ನಾನು ಕೂಡ ಅಂಥ ತಪ್ಪನ್ನು ಒಂದೊಂದು ಸಮಯದಲ್ಲಿ ಮಾಡಿದ್ದೇನೆ. ಆದರೆ ನಿಜವಾದಂತಹ ಸತ್ಯವೇದದ ವಿದ್ಯಾರ್ಥಿಗಳು ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡು ಮನಸಾರೆ ಸಂಪೂರ್ಣವಾಗಿ ಅದನ್ನು ಧ್ಯಾನ ಮಾಡುವಂತಹ ಅಭ್ಯಾಸ ನಮ್ಮದಾಗಿರಬೇಕು. ಇಲ್ಲಿ ವಿಲಿಯಂ ಮಿಲ್ಲರ್ ಅವರದು ಅಂತಹ ಒಂದು ಅಭ್ಯಾಸವಾಗಿತ್ತು. ಆದ್ದರಿಂದಲೇ ಆತನು ಅದ್ಭುತವಾದಂತಹ ಸತ್ಯವನ್ನು ಆತನು ಕಂಡುಕೊಳ್ತಾನೆ. ಅಷ್ಟೇ ಅಲ್ಲ, ಪ್ರಕಟಣೆಯ ಪುಸ್ತಕ ಮತ್ತು ದಾನಿಯೇಲನ ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಬೇಕಪ್ಪ ಅಂತಂದರೆ ಸೂಚನೆಗಳ ಪುಸ್ತಕ. ಇದೆಲ್ಲವೂ ಕೂಡ ಸೂಚನೆಗಳ ರೀತಿ ನಾವು ಕಾಣ್ತೇವೆ. ಸೊ ಮೃಗವನ್ನು ರಾಜ್ಯಕ್ಕೆ ಇಲ್ಲವೇ ಒಬ್ಬ ಅರಸನಿಗೆ ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ಬಿರುಗಾಳಿ ಡಿಸ್ಟ್ರಕ್ಷನ್, ನಾಶನಕ್ಕೆ ಅದು ಸೂಚನೆಯಾಗಿದೆ. ನೀರುಗಳು, ಜಲ, ಸಮುದ್ರ, ಇವೆಲ್ಲವೂ ಕೂಡ ಜನಸಾಗರಕ್ಕೆ ಇಲ್ಲವೇ ಒಂದು ದೇಶಕ್ಕೆ ಅದು ಹೋಲಿಕೆಯಾಗಿದೆ. ಅಷ್ಟೇ ಅಲ್ಲ, ಒಂದು ವುಮೆನ್, ಸ್ತ್ರೀ ಸಭೆಗೆ ಹೋಲಿಕೆಯಾಗಿದೆ. ಇವು ಸತ್ಯವೇದದಲ್ಲಿ ದೇವರು ನಮಗೆ ಕೊಟ್ಟಂತಹ ಸೂಚನೆಗಳು. ಇದರ ಮುಖಾಂತರ ಸಂಕೇತಗಳು, ಇದರ ಮುಖಾಂತರ ನಾವು ಸತ್ಯವನ್ನು ಅರಿತವರಾಗಿರಬೇಕು. ಯಾಕೆ ದೇವರು ಸಂಪೂರ್ಣವಾಗಿ ವಿವರಿಸಿ ಹೇಳಿರ್ಬೋದಾಗಿತ್ತು, ಇವರು ಇಂತಹ ಜನ, ಇದು ಇಂತಹ ಸಭೆ ಎಂಬುದಾಗಿ ಹೇಳಿದರೆ ಈ ಸತ್ಯವೇದ ನಮ್ಮಲ್ಲಿ ಇಂದು ಖಂಡಿತವಾಗ್ಲೂ ಇರ್ತಿರಲಿಲ್ಲ. ಖಂಡಿತವಾಗ್ಲೂ ಸಭೆ ಅದನ್ನು ಹಾಳು ಮಾಡ್ತಿತ್ತು, ನಮ್ಮ ಕೈಗೆ ಈ ಸತ್ಯ ಸಿಗ್ತಿರ್ಲಿಲ್ಲ. ಆದ್ದರಿಂದ ದೇವರು ಮರ್ಮವಾಗಿಟ್ಟು ಸೂಚನೆಗಳ ಮುಖಾಂತರ ಇದನ್ನು ನಮಗೆ ಬೋಧಿಸಿದ್ದಾನೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರುವಂತಹ ಸತ್ಯವನ್ನು ನಾವು ಶೇಖರಿಸಿ ಓದುವಾಗ ಪವಿತ್ರಾತ್ಮ ದೇವರು ನಮಗೆ ಬೋಧನೆಯನ್ನು ಮಾಡುವಂತವನಾಗಿದ್ದಾನೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. 2300 ವರ್ಷಗಳು. ಡ್ಯಾನಿಯಲ್ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 14ನೇ ವಚನ. ಈ ವಿಚಾರವಾಗಿ ನಿಮ್ಮ ಸಭೆಗಳಲ್ಲಿ ಸಂದೇಶಗಳು ನಡೀತಾ ಇದೆಯಾ? ಇದರ ಮಾಹಿತಿ ನಿಮಗೆ ಇದೆಯಾ? ಬನ್ನಿ ಇದರ ಮಾಹಿತಿಯನ್ನ ಪಡೆಯೋಣ. ಪಾಸ್ಟರ್ ರಾಜದಾಸ್. ದಾನಿಯೇಲ 8ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ದಾನಿಯೇಲನಿಗೆ ದರ್ಶನ ಕೊಡ್ತಾನೆ. ಆ ಸಮಯದ ಘಟ್ಟವನ್ನು ತಿಳಿಸ್ಕೊಡ್ತಾನೆ. ಆ ವಾಕ್ಯವನ್ನು ಓದೋಣ. 8:14ನೇ ವಚನ. ಎಷ್ಟು ಕಾಲ ನಡೆಯುವುದೆಂದು ಪ್ರಶ್ನೆ ಮಾಡಲು ಅವನು ಇವನಿಗೆ, ಉದಯ ಅಸ್ತಮಾನಗಳು 2300 ನಡೆಯುವು. ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯಸ್ಥಾಪನೆ ಆಗುವುದು ಎಂದು ಹೇಳಿದನು. ಈ 2300 ದಿನಗಳ ಪ್ರವಾದನೆಯನ್ನು ಅರ್ಥ ಮಾಡಿಕೊಂಡು ವಿಲಿಯಂ ಮಿಲ್ಲರ್ ಏನು ಪ್ರಸಂಗ ಮಾಡಿದ್ರು, ಯೇಸು ಸ್ವಾಮಿ ಇಂಥ ಸಮಯಕ್ಕೆ ಬರ್ತಾನೆ ಅಂಥೇಳಿ ಎಲ್ಲ ಕಡೆ ಪ್ರಸಂಗ ಮಾಡ್ತಾಯಿದ್ದ. ಈ 2300 ದಿನಗಳ ಪ್ರವಾದನೆ ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳಿ ಅನೇಕರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಆಗ್ತಾಯಿಲ್ಲ. ಆದರೆ 7 ಅಡ್ವೆಂಟಿಸ್ಟ್ ಸಭೆಗೆ ದೇವರು ಈ ಸತ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ದೇವರು ಶಾಸ್ತ್ರದಲ್ಲೇ ನಮಗೆ ಆಧಾರ ಇದೆ. ಯಾವಾಗ ಯೆರೂಸಲೇಮ್ ಪಟ್ಟಣವು ಪುನರ್ಸ್ಥಾಪನೆ ಆಗಬೇಕು ಎಂಬ ಆಜ್ಞೆ ಹೊರಡುತ್ತೆ, ಅಂದಿನಿಂದ 70 ವಾರಗಳು ಕಳಿಬೇಕು. 70 ಅಂತ ಹೇಳಿದ್ರೆ 70 ವಾರ ಅಂತ ಹೇಳಿದ್ರೆ 70 ವಾರದಲ್ಲಿ ಎಷ್ಟು ದಿನ ಇದೆ? 7 ದಿನ ಇದೆ. 70ನ್ನು 7ರಲ್ಲಿ ನಾವು ಗುಣಿಸುವಾಗ 490 ದಿನಗಳಾಗತ್ತೆ, 490 ವರ್ಷಗಳಾಗತ್ತೆ. ಈ ಆಜ್ಞೆ ಯಾವಾಗ ಹೊರಡುತ್ತೆ ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ 457ರಲ್ಲಿ ಈ ಪರ್ಷಿಯಾ ದೇಶದ ರಾಜ ಸೈರಸ್ ಏನು ಮಾಡ್ತಾನೆ, ಆಜ್ಞಾಪನೆ ನೀಡ್ತಾನೆ, ಹೋಗಿ ನಿಮ್ಮ ಆಲಯವನ್ನು ಕಟ್ಟಿ ಅಂತ ಹೇಳಿ. ಆ ದಿನದಿಂದ 34ನೇ ಕ್ರಿಸ್ತ ಶಕ, ಅಲ್ಲಿ ತನಕ ಲೆಕ್ಕ ಹಾಕುವಾಗ ಕರೆಕ್ಟಾಗಿ 490 ವರ್ಷ ಹಿಡಿತದೆ. ಈ 490 ವರ್ಷ ಆದಮೇಲೆ ಯಾವಾಗ 34ನೇ ಕ್ರಿಸ್ತ ಶಕದಲ್ಲಿ 34ನೇ ಶತಮಾನದಿಂದ 1800
1844ನೇ ವರ್ಷಕ್ಕೆ 1810 ವರ್ಷ ಆಗುತ್ತೆ. 1810 ವರ್ಷ ಮತ್ತು ಈ 490 ವರ್ಷವನ್ನು ಹಾಕಿದಾಗ 2300 ದಿನಗಳ ಪ್ರವಾದನೆ ಪರಿಪೂರ್ಣವಾಗಿ ನೆರವೇರ್ತಾ ಇದೆ. ಇದು ಲೆಕ್ಕಾಚಾರ ಅನೇಕರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಮ್ಮ 700 ಚರ್ಚಲ್ಲಿ ಚಾರ್ಟ್ ಹಾಕಿ ವಿವರಣೆ ಮಾಡಿದಾಗ ಮಾತ್ರ ಈ ಒಂದು ಸಮಯದ ಪ್ರವಾದನೆ ಎಷ್ಟು ನಿಖರವಾಗಿದೆ, ಎಷ್ಟು ಸತ್ಯವಾಗಿದೆ, ಸ್ವಾಮಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ, ನೆರವೇರುತ್ತೆ ಎಂಬುದಾಗಿ ಹೇಳಲಿಕ್ಕೆ ದಾನಿಯೇಲ 8ನೇ ಅಧ್ಯಾಯ 23ನೇ ವಚನ 8ನೇ ಅಧ್ಯಾಯ 14ನೇ ವಚನ ಓದ್ತೇವೆ. 9ನೇ ಅಧ್ಯಾಯ 22-23 ಓದುವಾಗ ಹೀಗೆ ಹೇಳ್ತಾನೆ, ದಾನಿಯೇಲನೇ, ನಿನಗೆ ಜ್ಞಾನ ಬೋಧನೆ ಮಾಡೋದಕ್ಕೆ ಹೀಗೆ ಬಂದೆನು. ನಿನ್ನ ವಿಜ್ಞಾಪನೆ ಆರಂಭದಲ್ಲಿಯೇ ದೇವರು ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೋ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯು ನುಡಿಯುವುದನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಯಾವಾಗ ದಾನಿಯೇಲನಿಗೆ ಈ 70 ವರ್ಷಗಳು ಇನ್ನೇನೋ ಮುಕ್ತಾಯ ಆಗ್ತದೆ ಅಂದಾಗ ಆಗ ದೇವ್ರಿಗೆ ಸ್ವಾಮಿ ನೀನು ವಾಕ್ಯದ ಹೇಳಿದೆಯಲ್ಲಪ್ಪ 70 ವರ್ಷಗಳಾದ ಮೇಲೆ ನನ್ನ ಜನರಿಗೆ ಬಿಡುಗಡೆ ಆಗುತ್ತೆ ಅಂತ, ಇನ್ನೆಷ್ಟು ಕಾಲ ಅಂತ ಹೇಳಿದಾಗ ಆಗ ದಾನಿಯೇಲನಿಗೆ ಸ್ವಾಮಿ ಈ ದೇವದೂತರ ಮುಖಾಂತರ ಬಂದು ಈ ದರ್ಶನವನ್ನು ವಿವರಣೆ ಮಾಡ್ತಾನೆ. ಆತನ ಪ್ರಥಮದಲ್ಲಿ ಆತನಿಗೂ ಅರ್ಥ ಆಗಿರಲಿಲ್ಲ, ಏನಪ್ಪ ಇದು 2300 ದಿನಗಳ ಪ್ರವಾದನೆ. ಆತನು ಈ ದರ್ಶನ ಕಂಡು ಆಯಾಸಗೊಂಡ, ಅದು ತಳಮಳಗೊಂಡಿದ್ದ. ಆದರೆ 2ನೇ ಸಾರಿ ದಾನಿಯೇಲನಿಗೆ ದೇವ್ರ ದರ್ಶನ ಕೊಟ್ಟು 2000 ಪ್ರವಾದನೆ 300 ದಿನಗಳ ಪ್ರವಾದನೆಯನ್ನು ವಿವರಿಸಿದ್ದಾನೆ. ಇದು ಈ ಪ್ರವಾದನೆ ಈಗಾಗಲೇ ನೆರವೇರಿದೆ. ಯಾವಾಗ ಪ್ರಾರಂಭ ಆಯಿತು? ಕ್ರಿಸ್ತ ಪೂರ್ವ 457ರಿಂದ ಕ್ರಿಸ್ತ ಶಕ 1844 ಮಹಾ ನಿರಾಶೆ ದಿನ. ಈ ಲೆಕ್ಕಾಚಾರ ಹಾಕಿದಾಗ 2300 ದಿನಗಳ ಪ್ರವಾದನೆ ನೆರವೇರಿದೆ. ಮಹಾ ನಿರಾಶೆ ನಿಗದಿಪಡಿಸಿದ ಸಮಯ ಸ್ವಾಮಿ ಬರೋ ಸಮಯ ತಿಳ್ಕೊಂಡಿದ್ರು. ಆದರೆ ಪರಲೋಕದಲ್ಲಿರ್ತಕ್ಕಂಥ ಪರ್ಣಶಾಲೆ ಶುದ್ಧೀಕರಣ ಆಗಬೇಕು ಹೊರತು ಈ ಲೋಕದಲ್ಲ. ಈ ಲೋಕದ ಪರ್ಣಶಾಲೆ ಏನಾಯಿತು? ನಾಶ ಆಯಿತು. ಇಲ್ಲಿ ಪರ್ಣಶಾಲೆ ಇರಲಿಲ್ಲ. ಮಹಾಯಾಜಕ ಸೇವೆ ನಿಂತೋಯ್ತು ಅಂತ ಸ್ವಾಮಿ ಹೇಳಿದ್ದ. ಅಭಿಷೇಕನ ಛೇದಿಸಲ್ಪಡಬೇಕು ಅಂತ ಹೇಳಿತ್ತು. ಎಲ್ಲ ನೆರವೇರಿತ್ತು. ಆದರೆ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಸ್ವಾಮಿ ಬರುವ ಸಮಯ ಸಮೀಪವಾಗಿದೆ. ಈ ಪ್ರವಾದನೆ ಯಾವಾಗ ನೆರವೇರ್ತು ಸ್ವಾಮಿ ಪರಿಶುದ್ಧ ಸ್ಥಳದಿಂದ ಮಹಾಪರಿಸ್ಥಳಕ್ಕೆ ಹೋಗಿ ತಮ್ಮ ಮಹಾಯಾಜಕನ ಸೇವೆ ಮಾಡ್ತಾ ಇದ್ದಾನೆ. ಮಹಾಯಾಜಕನ ಸೇವೆ ಯಾವಾಗ ಮುಗಿತದೆ ಅದು ಗೊತ್ತಿಲ್ಲ. ಮುಗಿದ ತಕ್ಷಣ ಸ್ವಾಮಿ ಹೊರಗಡೆ ಬರ್ತಾನೆ. ಬಂದಾಗ ಅಂತ್ಯ ಮತ್ತೆ ತೀರಿತು ಅಂತ ಹೇಳ್ತಾನೆ, ಮುಕ್ತಾಯ ಆಗುತ್ತೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಹೋಗೋಣ, ಸಮಯ ತುಂಬ ಕಡಿಮೆ ಇದೆ. ಈ ಪ್ರವಾದನ ವೇಳಾಪಟ್ಟಿಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಅಂಶವನ್ನು ನೀವು ತಿಳಿಸ್ಬೇಕು ಅಂತ ಕೇಳ್ತೀನಿ. ಈ ಟೈಮ್ ಪ್ರಾಫೆಸಿ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಟೈಮ್ ಪ್ರಾಫೆಸಿ ಅಂತಂದರೆ ಸಮಯಕ್ಕೆ ಸಂಬಂಧಪಟ್ಟಂತಹ ಪ್ರವಾದನೆಗಳು. ಅತಿ ದೊಡ್ಡದಾದಂತಹ ಟೈಮ್ ಪ್ರಾಫೆಸಿ ಯಾವುದಪ್ಪ ಸತ್ಯವೇದದಲ್ಲಿ ಎಂಬುದಾಗಿ ನಾವು ನೋಡುವಾಗ 2300 ದಿವಸಗಳ ಈ ಒಂದು ಪ್ರವಾದನೆ ಸತ್ಯವೇದದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಟೈಮ್ ಪ್ರಾಫೆಸಿ ಎಂಬುದಾಗಿ ನಾವು ನೋಡ್ತೇವೆ. ಈಗಾಗಲೇ ಪಾಸ್ಟರ್ ರಾಜದಾಸ್ ಅವರು ತಿಳಿಸಿದ ಹಾಗೆ ಈ ಒಂದು ಪ್ರವಾದನೆ 457 ಕ್ರಿಸ್ತ ಪೂರ್ವದಲ್ಲಿ ಪ್ರಾರಂಭವಾಗುತ್ತೆ. 27ರಲ್ಲಿ ಕ್ರಿಸ್ತ ಶಕ 27ರಲ್ಲಿ ಯೇಸು ಸ್ವಾಮಿಯವರು ದೀಕ್ಷೆನ ತೆಗೆದುಕೊಳ್ತಾರೆ. 31ನೆಯ ಇಸವಿಯಲ್ಲಿ ಯೇಸು ಸ್ವಾಮಿಯವರು ಶಿಲುಬೆಗೆ ಹಾಕಲ್ಪಡ್ತಾರೆ. 34ನೇ ವರ್ಷದಲ್ಲಿ ಈ 70 ವಾರಗಳ ಪ್ರವಾದನೆ ಮುಕ್ತಾಯವಾಗೋದನ್ನು ನಾವು ಕಾಣ್ತೇವೆ. 490 ದಿವಸಗಳು ಇಲ್ಲವೇ ವರ್ಷಗಳ ಪ್ರವಾದನೆ ಅಲ್ಲಿಗೆ ಮುಗಿಯುತ್ತೆ. ಅಲ್ಲಿಯವರೆಗೂ ಕೂಡ ಯಹೂದ್ಯರಿಗೆ ಸುವಾರ್ತೆ ಕೊಡಲ್ಪಡ್ತು. ಆದರೆ ಯಹೂದ್ಯರು ತಿರಸ್ಕಾರ ಮಾಡಿದ ಪ್ರಯುಕ್ತ ಸ್ಟೆಫೆನನ ಮರಣದ ನಂತರ ಆ ಒಂದು ಸುವಾರ್ತೆಯು ಅನ್ಯರಿಗೂ ಕೂಡ ಸಂಬಂಧಪಡುತ್ತೆ. ಅಷ್ಟು ಮಾತ್ರವೇ ಅಲ್ಲ, 34ರಿಂದ 1844ರವರೆಗೆ 1810 ವರ್ಷಗಳು. ಈ 1844ಕ್ಕೆ ಸರಿಯಾಗಿ ಈ ಒಂದು ಪ್ರವಾದನೆ ಅಂತ್ಯವಾಗುತ್ತೆ. ಅಂದು ಏನಾಗುತ್ತೆ ಎಂಬುದಾಗಿ ವಿಲಿಯಂ ಮಿಲ್ ಅವರು ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದರೆ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬರಲಿದ್ದಾರೆ ಈ ವರ್ಷ ಎಂಬುದಾಗಿ ಅಕ್ಟೋಬರ್ 22, 1844ರಲ್ಲಿ ಕ್ರಿಸ್ತನ ಬರೋಣಕ್ಕಾಗಿ ಎಲ್ಲರೂ ಕೂಡ ಎದುರು ನೋಡ್ತಾರೆ. ಆದರೆ ಬಹಳ ನಿರಾಶ್ರಿತರಾಗ್ತಾರೆ. ಅಂದು ನಾವು ಗಮನಿಸೋದಾದರೆ ದೇವರು ನುಡಿದಂತಹ ಪ್ರತಿಯೊಂದೊಂದು ಮಾತು ಸ್ಪಷ್ಟವಾಗಿ ಇಲ್ಲಿ ನಡೀತಾ ಇದೆ. ಅದೇ ರೀತಿ ದೇವರು ಹೇಳಿದ ಹಾಗೆ ಈಗೋ ನಾನು ಬೇಗನೆ ಬರುತ್ತಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ಮೇರೆಗೆ ಅತಿ ಬೇಗನೆ ಬರಲಿದ್ದಾನೆ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ದೇವರು ನಿಮ್ಮ ಮೂವರನ್ನ ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿಯು ಬರುತ್ತಿದ್ದಾನೆ, ಎರಡು ಮಾತಿಲ್ಲ.
ಯೇಸು ಸ್ವಾಮಿ ಬರುತ್ತಿದ್ದಾನೆ ಎಂಬತಕ್ಕಂಥ ಸಾಕ್ಷಿಯು ಪ್ರಕೃತಿಯಲ್ಲಿದೆ. ಯೇಸು ಸ್ವಾಮಿ ಅತಿ ಶೀಘ್ರನೇ ಬರುತ್ತಿದ್ದಾನೆ ಎಂಬತಕ್ಕಂಥ ವಿಷಯವು 2000ಕ್ಕಿಂತ ಹೆಚ್ಚಿನ ಬಾರಿ ಸತ್ಯವೇದದಲ್ಲಿ ಬರೆದಿದೆ. ಯೇಸು ಸ್ವಾಮಿ ಬರುತ್ತಿದ್ದಾರೆ. ನೀವು ಸಿದ್ಧರಾಗಿದ್ದೀರಾ? ದೇವರು ನಿಮ್ಮನ್ನ ಆಶೀರ್ವದಿಸಿ.